ಆತಂಕವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇದ್ಯಾವುದಕ್ಕೂ ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆ ವೇದಿಕೆ ಮೇಲೆ ಅಕ್ಷರಶಃ 1,000 ಜನ ಇದ್ದರು. ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದು ಅದೊಂದು ವೇದಿಕೆನ ಅದು. ಆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡ್ತಾ ಇದ್ರೋ ಅವಮಾನ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಗೊತ್ತಾಗ್ತಿರ್ಲಿಲ್ಲ ನಮಗೆ ಜನಕ್ಕೆ. ಯಾರು ಮಂತ್ರಿಗಳ ಮಕ್ಕಳು, ಪತ್ನಿಯರು, ಮೊಮ್ಮಕ್ಕಳು ಕರ್ಕೊಂಡು ಬಂದು ನಿಲ್ಸ್ಕೊಂಡು ಅವ್ರ ಜೊತೆಗೆ ಸೆಲ್ಫಿ ತೆಗೆಸೋದು, ಫೋಟೋ ತೆಗೆಸ್ಕೊಳ್ಳೋಂಥ ದಂಧನೆಯಲ್ಲಿ ನಿರತರಾಗಿತ್ತು. ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು ಈ ರೀತಿ ಅಲ್ಲಿ ಜನ ಸೇರ್ತಾರೆ, ಭಾವುಕರಾಗಿದ್ದಾರೆ ಜನ ಅಂತೇಳಿ. ಸರ್ಕಾರಕ್ಕೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಆಯಿತು ಅನ್ನುವಂಥದ್ದು ಸರ್ಕಾರದ ನೀಚತನದ ಪರಮಾವಧಿ. ಈ ಸಾವಿನ ಹಿನ್ನೆಲೆಯಲ್ಲಿ ನಾನು ಶಬ್ದ ಉಪಯೋಗಿಸ್ತಾ ಇದ್ದೀನಿ. ಈ ಮಂತ್ರಿಗಳ ಮನೆಯಲ್ಲಿ ಯಾರಾದರೂ ಸತ್ತರೆ ಇವರಿಗೆ ಅನುಭವ ಆಗ್ತದೆ, ಬೇರೆಯವ್ರ ಮನೆ ಸತ್ತರೆ ಅನುಭವ ಆಗೋದಿಲ್ಲ. ಆ ಜನರ ಉನ್ಮಾದದ ಸ್ಥಿತಿಯನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದು ಹೇಗೆ ಅಂತೇಳಿ ಯೋಚನೆ ಮಾಡಿದ್ರೆ ವಿನಃ ಬಂದೋಬಸ್ತ್ ಮಾಡಿ ಇದೊಂದು ವ್ಯವಸ್ಥಿತವಾಗಿ ಇದನ್ನು ಮುಗಿಸ್ಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಯಾರೋ DC ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀನಿ ಅಂತ ನಿನ್ನೆ ಹೇಳ್ತಾರೆ. 10 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ. ನಿಮ್ಮ ವೈಫಲ್ಯಕ್ಕೆ ಹಣದಿಂದ ಅಳಿಬೇಡಿ ಅವರ ಜೀವನ. ಈ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕಾಗಿತ್ತು ಸಿದ್ದರಾಮಯ್ಯ. ನಮ್ಮ ಕಡೆಯಿಂದ ತೊಂದರೆ ಆಗಿದೆ, ನಾವು ಆಡಳಿತ ವೈಫಲ್ಯತೆಯಿಂದ, ಭದ್ರತೆಯ ಲೋಪದಿಂದ ಹೀಗಾಗ್ಬಿಟ್ಟಿದೆ ಅಂತೇಳಿ ಕ್ಷಮೆ ಕೇಳಬೇಕಾಗಿದೆ. ಯಾರು ಕಳ್ಕೊಂಡು ಕುಟುಂಬ ಅನಾಥವಾಗಿದ್ದೋ ಆ ಕುಟುಂಬಗಳ ಕ್ಷಮೆ ಕೋರಬೇಕು. ಅದು ಬಿಟ್ಟು ಇವರಿಗೆ ಬದ್ಧತೆ ಇದ್ದರೆ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಾನು ಹೋಮ್ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಗಳು ತಾವೆಲ್ಲ ಗಮನಿಸಿರ್ಬೋದು, ಶವದ ಪಕ್ಕದಲ್ಲಿ ಕೂತಿದ್ವಿ ಡೇ ಅಂಡ್ ನೈಟ್. 20 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಅವತ್ತು. ಒಂದು ಸಣ್ಣ ಇನ್ಸಿಡೆಂಟ್ ಆಗಲಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಜನರ ಕಣ್ಣೆದುರುಗಡೆ ಇದೆ ಇದು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಇವರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಅಮಾಯಕರನ್ನ ಸಾಯಿಸಿದ್ರು. ಬೇರೆ ಬೇರೆ ಕಡೆನೂ ಅಷ್ಟೇ. ಶಿವಮೊಗ್ಗದಲ್ಲಿ ಪತ್ರಕರ್ತರ ಮೇಲೂ ಲಾಠಿಚಾರ್ಜ್ ಆಯಿತು ಅಂತ ನಾನು ಕೇಳಿದೆ, ಮೀಡಿಯಾದವ್ರ ಮೇಲೆ. ಇವೆಲ್ಲವೂ ಕೂಡ ಆಗ್ತದೆ. ಯಾಕೆ? ಒಂದು, ಪೊಲೀಸರಿಗೆ ಇವರು ಫ್ರೀ ಹ್ಯಾಂಡ್ ಕೊಡಲಿಲ್ಲ. ಇವರು ಬಂದಂಥ 2 ವರ್ಷದಲ್ಲಿ, ಇವರು ಅಧಿಕಾರಕ್ಕೆ ಬಂದಂಥ 2 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಮಲಗಿದೆ. ಈ ರಾಜ್ಯದಲ್ಲಿ ಸತ್ತು ಮಲಗಿದೆ. ಸಮಾಜ ವಿದ್ರೋಹಿಗಳಿಗೆ ತಾವು ಆಡಿದ್ದೇ ಆಟ ಅಂತ ಹೇಳುವಂಥ ಒಂದು ಭಾವನೆ. ಯಾವುದೇ ಕಾನೂನು ಸುವ್ಯವಸ್ಥೆ ಹಿಡಿತದಲ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.